ಈಶ್ವರಪ್ಪನವ್ರನ್ನ ಯಾಕೆ ಅಮಿತ್ ಶಾ ಅವ್ರು ಭೇಟಿ ಆಗಲಿಲ್ಲ ಸರ್? ಡೆಲ್ಲಿ ಕರೆಸ್ಕೊಂಡು ವಾಪಸ್ ಕಳಿಸಿದ್ದಾರೆ. ಗೊತ್ತಿಲ್ಲ ನಾನು, ಯಾಕೆಂದರೆ ಅದಾದ ನಂತರ ಮಾನ್ಯ ಗೃಹ ಸಚಿವರ ಜೊತೆ ನಾನು ಚರ್ಚೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಆದರೆ ಇನ್ನೂ ಕೂಡ ಕಾಲ ಮಿಂಚಿಲ್ಲ ಅಂತ ನಾನು ಕೂಡ ಅನ್ಕೊಂತೀನಿ. ವಿಶ್ವಾಸದಲ್ಲಿದ್ದೀರಾ ಈಗಲೂ ಕೂಡ ಅವರು ಚುನಾವಣೆ ನಿರ್ಧಾರದಿಂದ ಹಿಂದೆ ಸರಿಬಹುದು ಅಂತ? ಇಲ್ಲ, ಸರಿ, ಚುನಾವಣೆಯಿಂದ ಸ್ಪರ್ಧೆಯಿಂದ ಹಿಂಸರಿಬೇಕು ಅಂತಕ್ಕಂಥದ್ದು ಕಾರ್ಯಕರ್ತರ ಒಂದು ಅಭಿಪ್ರಾಯನೂ ಕೂಡ ಇದೆ. ಓಕೆ ಯಾಕೆಂದರೆ ಏನು ಸಂದೇಶನ ಕಳಿಸ್ತೇವೆ ನಾವು ರಾಜ್ಯಕ್ಕಾಗಾದರೆ, ಓಕೆ ಮೋದಿ ಮತ್ತೊಮ್ಮೆ ಅಂತ ಹೇಳ್ತೇವೆ, ಮೋದಿ ಮತ್ತೊಮ್ಮೆ ದೇಶ ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳ್ತೇವೆ. ಹೌದು. ರಾಜ್ಯದಲ್ಲಿ 28 ಕ್ಷೇತ್ರಗಳನ್ನು BJP JDS ಗೆಲ್ಲಬೇಕು ಅನ್ನೋ ಸಂಕಲ್ಪ ಇಟ್ಕೊಂಡು ನಾವು ಹೊರಟಿದ್ದೇವೆ. ಹಾಗಾಗಿ ಹಿರಿಯರು ಅದನ್ನು ಅರ್ಥ ಮಾಡ್ಕೋಬೇಕು ಅನ್ನೋ ಅಪೇಕ್ಷೆ ಕಾರ್ಯಕರ್ತರು. ಇವ್ರ ವಿಚಾರದಲ್ಲಿ ಒಂದು ಕೊನೆಯ ಪ್ರಶ್ನೆ, ಒಂದು ವೇಳೆ ಅವ್ರ ನಿರ್ಧಾರದಿಂದ ಹಿಂದೆ ಸರಿಲಿಲ್ಲ ಅಂತಂದರೆ ಶಿವಮೊಗ್ಗದಲ್ಲಿ ರಾಘವೇಂದ್ರ ಅವರ ಗೆಲುವಿಗೆ ತೊಡಕಾಗುತ್ತಾ? ನೋಡಿ, ರಾಘವೇಂದ್ರ ಅವರು 2 ಕಾರಣಕ್ಕೆ 2 ಲಕ್ಷಕ್ಕೂ ಹೆಚ್ಚು ಅಂತರದಿಂದ ಗೆಲ್ತಾರೆ. ಹೇಳಿ ಸರ್, ಏನು? ಮೊದಲನೇದು ನರೇಂದ್ರ ಮೋದಿಜಿಯವರ ಜನಪ್ರಿಯತೆ. ಎರಡನೇದು ರಾಘಣ್ಣ ಅವರು 3ನೇ ಬಾರಿ ಸಂಸದರಾಗಿ, ಒಬ್ಬ ಕ್ರಿಯಾಶೀಲ ಸಂಸದರಾಗಿ ಅವರು ತಂದಿರ್ತಕ್ಕಂಥ ಅನುದಾನಗಳು, ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಅವೇ ಅವರಿಗೆ ಶ್ರೀರಕ್ಷೆ ಆಗಿರ್ತಕ್ಕಂಥದ್ದು.